వెళ్తాను మార్నింగ్ 9 o'clock లో వెళ్తాను. మా ఐడి ఉంది కదా, ఆధార్ ఉంది, పాన్ కార్డు. ಆನ್ಲೈನ್ ಕ್ಲೋಸ್ ಮಾಡಿದ್ದಾರೆ. 1 month ಆಯ್ತು, ಆನ್ಲೈನ್ ಇಲ್ಲ, ಆಫ್ಲೈನ್ ಅಷ್ಟೇ. ಆನ್ಲೈನ್ 250 ಸ್ಟಾರ್ಟ್ ಆಗುತ್ತೆ. ಬೆಲ್ಲಿ ಸಿಗ್ಬೋದು, ಬಿಕಾಸ್ ನಾಳೆ ಬೆಸ್ಟ್ ಅಲ್ಲ, ಸಿಗ್ಬೋದು ಗೈಸ್. ಈಗ ಅದೊಂದು ಸಮಸ್ಯೆ ಆಗಿದೆ ಗೈಸ್. ಆನ್ಲೈನ್ ಕ್ಲೋಸ್ ಮಾಡಿಬಿಟ್ಟು ಆಫ್ಲೈನಲ್ಲೇ ಬುಕ್ಕಿಂಗ್ ಮಾಡಬೇಕು ರೂಮ್ಸ್ ಎಲ್ಲ. ಸಿ ನೋಡೋಣ. ಆ್ಯಂಡ್ ಆಟೋದಲ್ಲಿ ಒಬ್ಬನೇ ನಾನು ಹಿಂದೆ ಹಿಂಗ ಸಿ చెప్తాను. ಓಕೆ, ಇಲ್ಲಿ ಆಫೀಸ್ ಇದೆ. ಸೊ ಆಫೀಸಲ್ಲಿ ಒಂದ್ಸಲ ಕೇಳಿ ನೋಡಿ ಅಂತ ಹೇಳಿದ್ರು, ಬಿಕಾಸ್ ಬ್ಯಾಚುಲರ್ಸ್ಗೆ ರೂಮ್ ಕೊಡಲ್ಲ ಅಂತ. ನೋಡೋಣ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇಲ್ಲಿದೆ ನೋಡಿ. ಸೊ ಇಲ್ಲಿ ಸಿಂಗಲ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ರೂಮ್ಸ್ ಕೊಡಲ್ಲ ಅಂತ. ನೋಡೋಣ, ಬೈ ಚಾನ್ಸ್ ಸಿಕ್ಕಿದ್ರೆ ನಾನು ಲಕ್ ಅನ್ಕೋಬೇಕು. ಸರ್ ಆಫ್ಲೈನು ಕ್ಲೋಸ್, ಸಾರಿ ಆನ್ಲೈನು ಕ್ಲೋಸ್ ಇತ್ತು 1 month ಬುಕ್ ಮಾಡಿ. ಹೌದಾ? ಸೊ ಅಲ್ಲೇನು ನೋಟಿಫಿಕೇಶನ್ ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಕಂಪ್ಲೀಟ್ ಆಫ್ಲೈನ್ ಅಂದ್ಕೊಂಡೇ ಬಂದ್ವಿ. ಓಕೆ ಓಕೆ. ನೆಕ್ಸ್ಟ್ ಎಲ್ಲ ಇಲ್ಲಿ ನಿಯರ್ ಬೈ ಯಾವ್ದಾದ್ರು ಇದೆಯಾ? ದೇವಸ್ಥಾನ ಬಲಿಗಿದೆ, ಬೃಂದಾವನ ಗಾರ್ಡನ್. ಓಕೆ, ಬೃಂದಾವನ ಸರ್ಕಲಿಂದ ರೈಟ್ ಸೈಡ್ ಡಿವಿಜಿ, ಎರಡು ಕಡೆ ಕೇಳಿ. ಎರಡು ಕಡೆನೂ ಇದೆಯಾ? ಡಿವಿಜಿ, ಬೃಂದಾವನ ಗಾರ್ಡನ್. ಓಕೆ ಸರ್, ಓಕೆ. ಒಂದು ಆಯ್ ಮಾಡಿ ಸರ್ ಹಂಗೆ. ಹಾಯ್ ಗೈಸ್, ನಮ್ಮ ದಾವಣಗೆರೆ ಜನ ಎಲ್ಲೋದ್ರೂ ಸಿಗ್ತಾರೆ ನೋಡಿ, ಅದೊಂದು ಖುಷಿ ನನಗೆ. చెప్పనా ప్రాబ్లం ఏంటి? వెళ్తాను మార్నింగ్ 9 o'clock లో వెళ్తాను ಗೈಸ್. ನಾವು ಹೋಗಿದ್ದು ಟ್ಯೂಸ್ಡೇ ನೈಟು. ಸೊ 1 ಡೇಗೆ ನಾನ್ AC ಒಂದು ರೂಮಿಗೆ ಬಂದ್ಬಿಟ್ಟು 1500 ಹೇಳ್ತಿದ್ದಾರೆ. ಆ್ಯಂಡ್ ವೆಡ್ನೆಸ್ಡೇ ನೈಟ್ಗೆ ಡಬಲ್ ಆಗುತ್ತಂತೆ. ಬಿಕಾಸ್ ಥರ್ಸ್ಡೇ ಗೊತ್ತಿರೋಂಗೆ ನಿಮಗೆ ರಾಘವೇಂದ್ರ ಸ್ವಾಮಿ ದಿನ. ಸೊ ತುಂಬ ಜನ ಇರೋದ್ರಿಂದ ನಿಮಗೆ ವೆಡ್ನೆಸ್ಡೇ ನೈಟು ಡಬಲ್ ಆಗುತ್ತೆ ಅಂತ ಹೇಳಿದ್ರು. ಸಿಂಗಲ್ಸ್ಗೆ ಬ್ಯಾಚುಲರ್ಸ್ಗೆ ರೂಮ್ ಕೊಡಲ್ಲಂತೆ. ಐ ಡೋಂಟ್ ನೋ ಇಲ್ಲಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಅಂತ. ಬಟ್ ನಮ್ಮ ಕಡೆ ನನಗೆ ಅದೇ ಅನಿಸಿದ್ದು ಗೈಸ್, ಈ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆ ಇದೇನು ಕೇಳಲ್ಲ, ಜಸ್ಟ್ ಒಂದು ಐಡಿ ಇದ್ದಾವೆ ಸಾಕು, ರೂಮ್ಸ್ನ ಕೊಡ್ತಾರೆ. ಇಲ್ಲಿಂದ ರೂಲ್ಸ್ ಅದೇನೋ ಒಂದು ಗೊತ್ತಾಗಲಿಲ್ಲ. ಸೊ ತುಂಬ ಬೇಜಾರಾಯಿತು. ರೂಮ್ ಹುಡ್ಕೋದ್ರಲ್ಲೇ ನಮ್ಮದು ಇಡೀ ದಿನ ಕಳೀತು. ಸೊ ಮುಂದೆ ನೋಡಿ ಏನಾಗುತ್ತೆ ಅಂತ ನೀವೇ. ಆ್ಯಂಡ್ ಈ ಟೈಮಲ್ಲಿ ನನಗೆ ಸಿಕ್ಕಂಥ ಈ 3 ಜನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ವಿ ಆರ್ ಲೈಕ್ ಒಂದು ಫ್ಯಾಮಿಲಿ ಅಂತಲೇ ಅನ್ನಿಸ್ಬಿಡ್ತು. ಕಿರಣ್ ಸರ್, ಪ್ರಿಯಾ ಮ್ಯಾಮ್ ಆ್ಯಂಡ್ ಅನು ಮ್ಯಾಮ್. One second ma'am. Ma'am, please. ಗೈಸ್, ಮಂತ್ರಾಲಯಂ ಸ್ಪೆಷಲ್ ಬೇಲ್ಪುರಿ ಅಂತೆ, ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ಅಂತೇಳಿ. ಬಂದಿದ್ದು ಟೆಂಪಲ್ಗೆ. ಸೊ ನೋಡಿ, ಇವಾಗ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ನೈಟೆಲ್ಲ ಶಾಪಿಂಗ್ ಮುಗಿಸಿ ಊಟ ಎಲ್ಲ ಮಾಡಿದ್ವಿ. ಡಿಲ್ಲಿಗೆ ಡೇ 1 ಎಂಡ್ ಆಯಿತು. ಡೇ 2 ಸಿಗೋಣ ಗೈಸ್. ಸಿ ಯು ಸೂನ್. Hello guys, Shubhodaya and welcome back to my YouTube channel Vinay Sminia and welcome back to day 2. Yes sir, day 1 ಅಲ್ಲಿ ನೀವೇ ನೋಡಿದ್ವಿ. ನಾನು ನಮ್ಮ SMVT ಇಂದ ಮಂತ್ರಾಲಯಂ ರೋಡ್ಗೆ ಒಂದೇ ಭಾರತ್ ಟ್ರೈನಲ್ಲಿ ಬಂದೆ. ವ್ಲಾಗ್ ಅಂತೂ ಮಸ್ತಿದೆ. ಸೊ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ, ಇಲ್ಲಿ ಐ ಕಾರ್ಡ್ಸಲ್ಲಿ ಹಾಕಿದ್ದೀನಿ. ಆ್ಯಂಡ್ ದೆನ್ ಆಫ್ಟರ್ ನಾನು ಮಂತ್ರಾಲಯಂ ರೀಚ್ ಆದಾಗ ಇಲ್ಲಿ ಸ್ಟೇ ಹುಡ್ಕೋದು ಎಷ್ಟು ಸಮಸ್ಯೆ ಆಯಿತು ಅಂತ ನಿಮಗೆ ತೋರಿಸಿದ್ದೀನಿ. ಸಿಕ್ಕಾಪಟ್ಟೆ ಸ್ಕ್ಯಾಮ್ಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಅದು ಹೇಳ್ಕೊಬಾರ್ದು ವೀಡಿಯೋದಲ್ಲಿ, ಬಿಕಾಸ್
ಆ ಪ್ಲೇಸ್ ಬಗ್ಗೆ ಒಂದು ಎಕ್ಸ್ಪೆಷಲಿ ಈ ಪ್ಲೇಸ್ ಬಗ್ಗೆ ಒಪಿನಿಯನ್ನೇ ಚೇಂಜ್ ಆಗುತ್ತೆ ಗೈಸ್. ಅದೇ ಹೇಳಿದೆ ಸ್ಕ್ಯಾಮ್ ಅಂತ ಬಂದಾಗ ಐ ಡೋಂಟ್ ನೋ ಏನಕ್ಕೆ ಅಂತ, ಬಿಕಾಸ್ ಈ ಪ್ಲೇಸ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ತುಂಬ ಜನಕ್ಕೆ. ಸೊ ಇಂಥ ಪ್ಲೇಸಲ್ಲೂ ಹಂಗೆ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಂಬೋದಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಮಗೆ ಸಿಕ್ಕಂಥ ವ್ಯಕ್ತಿ ನಮ್ಮ ಮೆಹಬೂಬ್ ಪಾಷಾ. ಸೊ ಈ ವ್ಯಕ್ತಿ ಎಕ್ಸ್ಪೆಷಲಿ ಕನ್ನಡಿಗರಿಗೆ ಕೊಟ್ಟಂಥ ಪ್ರೀತಿ ನಾನು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಗೈಸ್. ಸೊ ಅದೇ ಹೇಳದ್ನಲ್ಲ, ಎಷ್ಟು ಪ್ರೈಸಲ್ಲಿ ಸಿಗ್ತಾಯಿತ್ತು ಹೋಟೆಲ್ಸು ಇದು ಮಂತ್ರಾಲಯದಲ್ಲಿ. ಸೊ ಅದಕ್ಕಿಂತ 50% ಲೆಸ್, ನಿಜವಾಗ್ಲೂ 50% ಲೆಸ್ ನಮಗೆ ಒಂದು ಹೊಸ ಲಕ್ಸುರಿ ರೂಮ್ನ ಕೊಡಿಸಿದ್ರು. ಸೊ ಅದನ್ನು ನಾನು ವ್ಲಾಗ್ ಮಾಡುತ್ತೀನಿ. ಮಸ್ತಿದೆ ಹೋಟೆಲು, ಸ್ವಿಮ್ಮಿಂಗ್ ಪೂಲ್ ಅಂತೆ, ಸೊ ಬಾಲ್ಕನಿ ಅಂತೆ, ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಇವ್ರದ್ದೇ ಆಟೋ ಸರ್ವಿಸ್ ಕೂಡ ಇದೆ. ಸೊ ಇಲ್ಲಿಂದ ಟೆಂಪಲ್ಗೆ ಆ್ಯಂಡ್ ಸುತ್ತಮುತ್ತ ಏನೇನು ಪ್ಲೇಸಸ್ ಇದೆ, ಪಂಚಮುಖಿ ಆಂಜನೇಯ ಟೆಂಪಲ್ ಆಗಲಿ ಅದೆಲ್ಲ, ಮತ್ತಿನ್ನೂ ತುಂಬ ಪ್ಲೇಸಸ್ ಇದೆ ಇಲ್ಲಿ. ಸೊ ಅದಕ್ಕೆಲ್ಲ ಇವ್ರದ್ದೇ ಆಟೋ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಇಲ್ಲಿಂದ ಟೆಂಪಲ್ಗೆ ಬಂದ್ಬಿಟ್ಟು ಫ್ರೀ ಆಫ್ ಕಾಸ್ಟ್ ಅವರೇ ತಮ್ಮ ಓನ್ ವೆಹಿಕಲಲ್ಲಿ ಟೆಂಪಲ್ಗೆ ಕರ್ಕೊಂಡೋಗಿ, ಐ ಮೀನ್ ಮೇನ್ ಟೆಂಪಲ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡೋಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಏನು ಪೇವಣ? ಮ್ಯಾಕ್ಸ್. ನಾವು ಹೆದರುವವರೆಗೂ ಜೀವನ ನಮ್ಮನ್ನು ಹೆದರಿಸುತ್ತದೆ. ಒಮ್ಮೆ ಧೈರ್ಯ ಮಾಡಿದರೆ ಜೀವನವೇ ನಮಗೆ ದಾರಿ ತೋರಿಸುತ್ತದೆ. ಪಿಡ್ಕೋ ಗೈಸ್, ಕಾಫಿ ಎಲ್ಲ ಚಲೋ ಆಯ್ತು ಯಪ್ಪ. అన్న మ్యాక్సిమం మాస్ ఉంది అసలు భయం ఏం లేదన్నా, సడన్ షాక్ అవుతుంది. ఏం లేదు మరి మిమ్మల్ని కదా బాయ్ అంటాల్ కట్టేసి వదిలేసి ಅಕ್ಕ ಕಾಫಿ ಚೆನ್ನಾಗಿ ಮಾಡಿದ್ದೇವೆ ನೋಡಿ. ಪೇರೇಂಟಿ ಅಕ್ಕ? ಮೆಹಬೂಬಾ ಅಂತ ಹೇಳಿ ಅಕ್ಕನ ನೇಮು. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾವಂತೆ, ಸೊ ಹಂಗಾಗಿ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು, ಸ್ವಲ್ಪ ಬ್ಯುಸಿ ಇದೆ, ಆಮೇಲೆ ಶೂಟ್ ಮಾಡೋಣ. ನೋಡಿ ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸೊ ಇನ್ನೊಂದು ಫ್ಲೋರ್ ಇದೆ ಫಸ್ಟ್, ಇದು ನೋಡೋಣ. ಎಲ್ಲ ಆಕ್ಯುಪೈಡ್ ಆಗಿದೆ ರೂಮು. ಸೊ ನಮ್ಮ ರೂಮು ಇನ್ನೂ ಸ್ಟೇ ಮಾಡ್ತಿದ್ದಾರೆ ನೋಡಿ. ನಿನ್ನೆ ನಾವು ಪಾರ್ಟಿ ಮಾಡಿದ್ದು ನೈಟ್ 2 ಗಂಟೆ ಆಯಿತು ಗೈಸ್. ನಂದು ಇಲ್ಲೊಂದು ವ್ಯೂ ನೋಡಿ. ಆ್ಯಂಡ್ ಇವ್ರದೇ ಕೂಡ ಟೀ ಕಾಫಿ ಶಾಪ್ ಇದೆ. ಆ್ಯಂಡ್ ಇಲ್ಲಿ ಸೋಪ್ಸು ಪೇಸ್ಟ್ ಏನೇನು ಬೇಕೆಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ನಮ್ಮದು ರೂಮ್ ಬಂದ್ಬಿಟ್ಟು 11 ಮತ್ತು 12. ಆಮೇಲೆ ತೋರಿಸ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು. ಆ್ಯಂಡ್ ಮೇಲ್ಗಡೆ ವ್ಯೂ ಅಂತೂ ಸೈಕ್ ಇದೆ, ಬನ್ನಿ ಹೋಗೋಣ. ನೋಡಿ ಎಕ್ಸ್ಟ್ರಾ ಪಿಲ್ಲೋಸ್ ಇದೆ, ಬ್ಲಾಂಕೆಟ್ಸು ಪಿಲ್ಲೋ ಇದೆ, 2 ಪಿಲ್ಲೋ ಆ್ಯಂಡ್ 2 ಬೆಡ್ಶೀಟ್ ಆ್ಯಂಡ್ ಟವಲ್ ಕೂಡ ಕೊಡ್ತಾರೆ. ಮಸ್ತು ಕಂಫರ್ಟ್ ಅಂತ ಇದೆ ಗೈಸ್. ನೀವು ಕೇಳಿರ್ಬೋದು ಎಮ್ಮ ಮ್ಯಾಟ್ರಿಕ್ಸ್ ಅಂತ ಹೇಳಿ, ಸೇಮ್ ಆ ಟೈಪ್ ಬೆಡ್ಡೇ ಇದೆ ಇದು. ಆ್ಯಂಡ್ ಇಲ್ಲಿಂದ ಸನ್ರೈಸ್ ಕೂಡ ನೋಡ್ಬೋದು, ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ವಾಶ್ರೂಮ್ ಅಂತೂ ಅಷ್ಟೇ ಸಖತ್ ಹೈಜೀನ್ ಆಗಿದೆ. ಸೊ ಅದೊಂದು ಪ್ಲಸ್ ಅಂತಲೇ ಹೇಳ್ಬೋದು. ಸೊ ನೀವಲ್ಲಿ ಸಿಟಿ ಲಾಡ್ಜಸಲ್ಲಿ ನೋಡ್ಬೋದು ಅಷ್ಟೊಂದು ಹೈಜೀನ್ ಮೇಂಟೈನ್ ಮಾಡಿಲ್ಲ, ಬಟ್ ಇಲ್ಲಿ ಹೈಜೀನಿಗೆ ಹೆಚ್ಚು ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಸೊ ಅದೊಂದು ಪ್ಲಸ್ ಅಂತಲೇ ಹೇಳ್ಬೋದು. 24/7 ಹಾಟ್ ವಾಟರ್ ಆ್ಯಂಡ್ AC ಕೂಡ ಇದೆ, ವೈಫೈ ಇದೆ. ಸೊ ಇನ್ನೇನು ಬೇಕು ಗೈಸ್ ಇಂಥ ರೂಮ್ಗೆ. ಆ್ಯಂಡ್ ನನಗೆ ಲೈಕ್ ಆಗಿದ್ದು ಇಂಟೀರಿಯರ್, ಪ್ರತಿ ರೂಮಿಗೂ ಚೇಂಜ್ ಇದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದು ಕಾಫಿ ಕಲರ್ ಇದ್ದಾವೆ, ಪಕ್ಕದಲ್ಲಿ ಗ್ರೀನ್ ಇದೆ, ಅದರ ನೆಕ್ಸ್ಟ್ ರೂಮಲ್ಲಿ ಬ್ಲೂ ಇದೆ. ಸೊ ಅದೊಂದು ಯುನೀಕ್ ಅಂತಲೇ ಹೇಳ್ಬೋದು. TV ಇದೆ, ಸನ್ರೈಸ್ ಆಗ್ತಾ ಇದೆ. ಈ ಕಡೆ ಬಂದರೆ ಸನ್ಸೆಟ್ ಪಾಯಿಂಟ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಇದು ಕೂಡ ಗೆಸ್ಟ್ ಹೌಸ್ ಅಂತ ಕಾಣುತ್ತೆ ನೋಡಿ. ಈ ಕಡೆ ಎಲ್ಲ ವಿತ್ ಜಿಮ್ ಏರಿಯಾ ಎಲ್ಲ ಇದೆ, ಸೈಕ್ಲಿಂಗ್ ಇದೆ, ಈ ಕಡೆ ಟ್ರೆಡ್ಮಿಲ್ ಕೂಡ ಇದೆ ಕೆಳಗಡೆ. ಸೊ ಜಸ್ಟ್ ಒಂದು ನೋಡಿ ಅಲ್ಲಿದೆ ಮಂತ್ರಾಲಯ ಎಂಟ್ರೆನ್ಸು. ಸೊ ನೀವು ರೈಲ್ವೆ ಸ್ಟೇಷನಿಂದ ಬಂದರೆ ಸಿಟಿಯಿಂದ ಬ್ಯಾಕ್ ಸೈಡೇ ಒಂದು 700 ಮೀಟರ್ಸಲ್ಲೇ ಸಿಗುತ್ತೆ. ಅಲ್ಲಿ ಬರುತ್ತೆ ಮೇನ್ ರೋಡು. ಸೊ ಟೆಂಪಲ್ ಬಂದ್ಬಿಟ್ಟು ಆ ಕಡೆ ಬರುತ್ತೆ.
ಮೇನ್ ರೋಡ್ ಇಲ್ಲಿಂದ ನೀವು ಜಸ್ಟ್ ಹೀಗೆ ಬಂದ್ರೆ ಅದು ಹೊಸ ಜಾಗ ಅಂತ ಕಾಣುತ್ತೆ. ಸೊ ಇವಾಗ ಈ ಕಡೆ ಇಲ್ಲಿ ಡೆವಲಪ್ ಆಗ್ತಾ ಇದೆ ಗೈಸ್. ಇನ್ನೊಂದು ಈ ಹೋಟೆಲ್ದು ನೈಟ್ ವ್ಯೂ ಅಂತೂ ಮಸ್ತ್ ಇದೆ. ಸೊ ಇಲ್ಲಿ ಐಕಾರ್ಡ್ಸಲ್ಲಿ ಹಾಕಿದ್ದೀನಿ, ಅದೊಂದು ಶಾರ್ಟ್ಸ್ ಮಾಡಿದ್ದೀನಿ, ಮಸ್ತ್ ಇದೆ, ಹೋಗಿ ನೋಡ್ಕೊಂಬನ್ನಿ. ನಿಮಗೆ ಅನ್ನಿಸ್ಬೋದು ಗೈಸ್ ಈಗ ಇಂಥ ರೂಮು ಎಷ್ಟಕ್ಕೆ ಸಿಕ್ತು ಅಂತ ಹೇಳಿ. ಸೊ ಒಂದು ಹೇಳ್ತೀನಿ, ನೀವು ಮಂತ್ರಾಲಯಂ ಸಿಟಿ ಏನು ಟೆಂಪಲ್ ಏನಿದೆ ಸೊ ಅಲ್ಲಿ ಕೇಳಿ, ಅಲ್ಲಿ ಸುತ್ತಮುತ್ತ ಯಾವ್ದ್ಯಾವ್ದು ಹೋಟೆಲ್ಸ್ ಇದೆ ಎಲ್ಲದನ್ನು ಕೇಳಿ, ಅಲ್ಲೆಷ್ಟು ಪ್ರೈಸ್ ಹೇಳ್ತಾರೋ ಅದಕ್ಕಿಂತ 50% ಇಲ್ಲಿ ಸಿಗುತ್ತೆ ನಿಮಗೆ. ನಾವು ಕೊಡೋ ದುಡ್ಡಿಗೆ ದಿ ಬೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು ನಮ್ಮ ಮಂತ್ರಾಲಯಂ ಸ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಕಂಪ್ಲೀಟ್ ಡಿವೋಷನಲ್ ವ್ಲಾಗ್ ಆಗಿರುತ್ತೆ. ಸೊ ಅದನ್ನು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಕೀಪ್ ವಾಚಿಂಗ್ ವಿನಯ್ಸ್ ವಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.